ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮುದ್ದು ಸೊಸೆ. ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ವಿದ್ಯಾ ಜಾರಿ ಬಿದ್ದೋಗ್ತಾರೆ. ಆಗ ಭದ್ರ ಬಂದ್ಬಿಟ್ಟು, ಏನು ವಿದ್ಯಾ ಇದು, ಅಲ್ಲ ಅಷ್ಟು ದೊಡ್ಡದಾಗಿ ಬೋರ್ಡ್ ಹಾಕಿದ್ದೀನಿ, ಅಷ್ಟು ಕಾಣಿಸಲ್ವಾ ನಿನಗೆ, ಅಯ್ಯೋ ಏನು ಮಾಡೋದು, ತುಂಬ ನೋಯ್ತಾ ಇದೆಯಾ ಅಂತ ಕೇಳ್ತಾರೆ. ಆಗ ವಿದ್ಯಾ ಅಂತೂ ಜೋರಾಗಿ ಅಮ್ಮ ನನ್ನ ಹೊಟ್ಟೆ ಅಂತ ಕಿರ್ಚಾಡ್ತಾ ಇರ್ತಾರೆ. ಆಗ ಭದ್ರಗೆ ತುಂಬಾ ಭಯ ಆಗ್ತಾ ಇರುತ್ತೆ. ಅಮ್ಮಮ್ಮ ಅಂತ ಜೋರಾಗಿ ಕಿರ್ಚಾಡ್ತಾರೆ. ಆಗ ಅಜ್ಜಮ್ಮ ಬಂದ್ಬಿಟ್ಟು, ಏನಾಯ್ತಲ್ಲ ಭದ್ರ, ವಿದ್ಯಾ ಏನಾಯ್ತಮ್ಮ ವಿದ್ಯಾ ಅಂತ ಕೂಗಾಡ್ತಾರೆ. ಅಜ್ಜಮ್ಮ ನೀನು ಮೊದಲು ವಿದ್ಯಾನ ಹಿಡ್ಕೊ, ಅವಳಿಗೆ ಯಾಕೋ ತುಂಬ ಏಟಾಗಿದೆ ಅನ್ನಿಸ್ತಾ ಇದೆ, ಮೊದಲು ಆಸ್ಪತ್ರೆ ತಾವ ಹೋಗೋಣ ಅಂತ ಹೇಳ್ತಾರೆ. ಆಗ ಅಜ್ಜಮ್ಮ, ಸರಿ ಕಣ್ಲ, ಬೇಗ ಗಾಡಿ ತೆಗಿಲ್ಲ ಅಂತ ಅಜ್ಜಮ್ಮ ಹೇಳ್ತಾರೆ. ಆಗ ಅಜ್ಜಮ್ಮ ಹಾಗೆ ಭದ್ರ ವಿದ್ಯಾ ಮೂವರು ಕೂಡ ಹೋಗ್ತಾರೆ. ವಿದ್ಯಾ ಅಂತೂ ನೋವಾಗ್ತಾ ಇದೆ, ನನಗೆ ಆಗ್ತಾ ಇಲ್ಲ ಅಂತ ಕಿರ್ಚಾಡ್ತಾ ಇರ್ತಾರೆ. ಆಗ ವಿದ್ಯಾ ಅಂತೂ ಅಳ್ತಾ ಇರೋದನ್ನು ನೋಡಿದೆ ಭದ್ರಗೆ ತುಂಬಾ ಸಹಿಸ್ಕೊಳಕ್ಕಾಗ್ತಾ ಇರಲ್ಲ. ವಿದ್ಯಾ ಏನೂ ಆಗೋಕ್ಕಿಲ್ಲ, ವಿದ್ಯಾ ನಿನಗೇನೂ ಆಗೋಕ್ಕಿಲ್ಲ ಅಂತ ಭದ್ರ ಇಲ್ಲಿ ಸಮಾಧಾನ ಮಾಡ್ತಾ ಇರ್ತಾರೆ. ಗೌಡ್ರೆ, ಅಜ್ಜಮ್ಮ ನಂಗೆ ತುಂಬ ನೋವಾಗ್ತಾ ಇದೆ ಅಂತ ವಿದ್ಯಾ ಕಣ್ಣೀರು ಹಾಕ್ತಾ ಇರ್ತಾರೆ. ಈ ಕಡೆ ವಿದ್ಯೆನ ಆಸ್ಪತ್ರೆಗೆ ಭದ್ರ ಕರ್ಕೊಂಡು ಬರ್ತಾರೆ. ಆಗ ಡಾಕ್ಟರ್ ಅಂತ ಭದ್ರ ಜೋರಾಗಿ ಕಿರ್ಚಾಡ್ತಾ ಇರ್ತಾರೆ. ಆಗ ಡಾಕ್ಟರ್ ಕೂಡ ಏನಾಯ್ತು ಅಂತ ಕೇಳಿದಾಗ ವಿದ್ಯಾ ತುಂಬ ನೋವಿಂದ ಒದ್ದಾಡ್ತಾ ಇದ್ದಾರೆ. ಯಾಕ ಗೊತ್ತಿಲ್ಲ ಡಾಕ್ಟರ್, ಏನಾಯ್ತು ಅಂತ ನೋಡಿ ಅಂತ ಹೇಳಿದಾಗ ಡಾಕ್ಟರ್ ಅಂತೂ, ಅಯ್ಯೋ ಹೆರಿಗೆ ನೋವು ಅನ್ನಿಸ್ತಾ ಇದೆ, ಮೊದಲು ಒಳಗಡೆ ಕರ್ಕೊಂಡು ಹೋಗಿ ಅಂತ ಡಾಕ್ಟರ್ ಹೇಳ್ತಾ ಇರ್ತಾರೆ. ಆಗ ಅಜ್ಜಮ್ಮಗೆ ತುಂಬಾ ಭಯ ಆಗ್ತಾ ಇರುತ್ತೆ. ಅಯ್ಯೋ ದೇವ್ರೆ, ಯಾವ ಸಮಸ್ಯೆನೂ ಆಗಬಾರ್ದು, ಒಳ್ಳೆ ರೀತಿಯಲ್ಲಿ ಡೆಲಿವರಿ ಆದರೆ ಸಾಕು ದೇವ್ರೆ ಅಂತ ಅಜ್ಜಮ್ಮ ಬೇಡ್ಕೊತಾ ಇರ್ತಾರೆ. ಭದ್ರಾಗಂತೂ ತುಂಬಾ ಭಯ ಆಗ್ತಾ ಇರುತ್ತೆ. ದೇವ್ರೆ, ವಿದ್ಯಾಗೆ ಏನೂ ಆಗಬಾರ್ದು, ವಿದ್ಯಾ ಅಪಾಯದಲ್ಲಿದೆ, ದೇವ್ರೆ ವಿದ್ಯಾನ ಕಾಪಾಡು ದೇವ್ರೆ ಅಂತ ಭದ್ರ ದೇವ್ರ ಮುಂದೆ ಕಣ್ಣೀರು ಹಾಕ್ತಾ ಇರ್ತಾರೆ. ಈ ಕಡೆ ಈ ಸಾವಿತ್ರಿ ಅಂತೂ ತುಂಬಾ ಖುಷಿ ಪಡ್ತಾರೆ. ಕೊನೆಗೂ ಕಾಲು ಜಾರಿ ಬಿದ್ದಾಳೆ ಅಮ್ಮ್ಯಾಕೆ, ಖಂಡಿತವಾಗ್ಲೂ ಅವಳಿಗೋ ಅವಳು ಹೊಟ್ಟೆಯೊಳಗಿರೋಗೋ ಏನೋ ಒಂದು ಸಮಸ್ಯೆ ಆಗಿರುತ್ತೆ ಅಂತ ಹೇಳಿ ಸಾವಿತ್ರಿ ನಗ್ತಾ ಇರ್ತಾರೆ. ಇದನ್ನು ನೋಡಿದ ಈಶ್ವರಿ, ಹೇಗೆ ಚಿತ್ರ ನಮ್ಮ ಪ್ಲ್ಯಾನು ಖಂಡಿತವಾಗ್ಲೂ ಸಕ್ಸಸ್ ಆಗಿದೆ, ಆ ವಿದ್ಯಾ ಕತೆ ಮುಗೀತು, ಇಲ್ಲಾಂದರೆ ಆ ಹೊಟ್ಟೆಯಲ್ಲಿರೋ ಅದರ ಕಥೆನೂ ಮುಗಿದು ಹೋಗಿದೆ ಅಂತಾನೆ, ಇನ್ಮೇಲೆ ನಾವು ಅಂದ್ಕೊಂಡ ಹಾಗೆ ಎಲ್ಲ ನಡೆಯುತ್ತೆ, ಇನ್ಮೇಲೆ ಆ ವಿದ್ಯಾ ಕತೆ ಏನೂ ಇಲ್ಲ ಅಂತ ಹೇಳಿ ಈಶ್ವರಿ ಕೂಡ ಜೋರಾಗಿ ನಗ್ತಾ ಇರ್ತಾರೆ. ಡಾಕ್ಟರು ಕೂಡ, ಇದೇನಿದು ಇನ್ನು 7 ತಿಂಗಳಾಗಿರೋದಷ್ಟೇ, ಈಗಲೇ ನೋವು ಕಾಣಿಸ್ಕೊಂಡ್ರೆ ಹೇಗೆ, ಮೊದಲೇ ಅವಳಿ ಜೋಳಿ ಮಕ್ಕಳು ಅಂತ ಇಲ್ಲಿ ಡಾಕ್ಟರ್ ಹೇಳ್ತಾ ಇರ್ತಾರೆ. ಆಗ ಭದ್ರ, ಅಯ್ಯೋ ಡಾಕ್ಟರ್ ಏನು ಮಾಡೋದು ಡಾಕ್ಟರ್, ಏನಾದರೂ ಸಮಸ್ಯೆ ಆಗುತ್ತಾ ವಿದ್ಯಾಗೆ ಅಂತ ಭದ್ರ ಕೇಳ್ತಾ ಇರ್ತಾರೆ. ಗೊತ್ತಾಗ್ತಾ ಇಲ್ಲ, ಒಟ್ಟಿನಲ್ಲಿ ಈಗಲೇ ಹೊಟ್ಟೆ ನೋವು ಬರಬಾರ್ದಿತ್ತು, ಅಂದರೆ ಇನ್ನೂ 7 ತಿಂಗಳಷ್ಟೇ, ಈಗಲೇ ಮಗು ಡೆಲಿವರಿ ಆದರೆ ತುಂಬಾ ಕಷ್ಟ ಆಗುತ್ತೆ ಕಣಪ್ಪ ಅಂತ ಹೇಳ್ತಾರೆ. ಆಗ ಅಜ್ಜಮ್ಮ, ಏನಿದಲ್ಲ ಅಂತ ಭದ್ರ ತುಂಬಾ ಭಯ ಪಡ್ತಾ ಇರ್ತಾರೆ. ಆಗ ಅಜ್ಜಿನೂ ಕೂಡ, ಲೇ ಭದ್ರ, ಏನೂ ಆಗೋಕ್ಕಿಲ್ಲ, ವಿದ್ಯೆಗೆ ಏನೂ ಆಗೋಕ್ಕಿಲ್ಲ, ಆ ದೇವರು ಯಾವತ್ತಿದ್ರೂ ಒಳ್ಳೆಯವರಿಗೆ ಒಳ್ಳೆಯದೇ ಮಾಡ್ತಾವನೆ, ನೀನೇನು ಯೋಚನೆ ಮಾಡಬೇಡ್ಲ ಕಣ್ಲ ಅಂತ ಅಜ್ಜಮ್ಮ ಹೇಳ್ತಾ ಇರ್ತಾರೆ. ನೋಡಪ್ಪ, ಈಗಲೇ ಹೇಳೋಕ್ಕಾಗ್ತಾ ಇಲ್ಲ, ನೀವು ನೋಡಿ ಏನಕ್ಕೆ ಒಂದು ಸೈನ್ ಹಾಕಿಬಿಡಿ ಅಂತ ಹೇಳಿ ಡಾಕ್ಟರ್ ಹೇಳ್ತಾರೆ. ಆಗ ಭದ್ರಕ್ಕೆ ತುಂಬಾ ಭಯ ಆಗ್ತಾ ಇರುತ್ತೆ. ಏನು ಈ ಕಾಗೆ ಮುದುಕಿದು, ಯಾಕೋ ತುಂಬ ಭಯ ಆಗ್ತಾಯಿದೆ, ವಿದ್ಯೆಗೆ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತಾ ಹೇಗೆ ಅಂತ ಭದ್ರ ಹೇಳ್ತಾ ಇರ್ತಾರೆ. ಏನೂ ಆಗೋಕ್ಕಿಲ್ಲ ಕಣ್ಲ, ಅಪ್ಪಯ್ಯಗೆ ಕಾಲ್ ಮಾಡಿ, ಶಿವರಾಮಿಗೆ ಕಾಲ್ ಮಾಡಿ ಹೇಳಲ್ಲ ಅಂತ ಹೇಳ್ತಾರೆ. ಆಗ ಸರಿ ಸರಿ ಅಂತ ಭದ್ರ ಹೇಳ್ತಾ ಇರ್ತಾರೆ. ಒಟ್ಟಿನಲ್ಲಿ ಈ ಕಡೆ ಒಳಗಡೆ ತುಂಬಾ ಭಯದಲ್ಲಿ ಇರ್ತಾರೆ ಭದ್ರ. ದೇವ್ರೆ, ಯಾವುದೇ ಕಾರಣಕ್ಕೂ ನನ್ನ ವಿದ್ಯೆಗೆ ಏನಾಗಬಾರ್ದು ಅಂತ ದೇವರ ಮೊರೆ ಹೋಗಿರ್ತಾರೆ ಭದ್ರ. ಆಗ ಈ ಕಡೆ ಅಂತೂ ವಿದ್ಯಾ ಅಂತೂ ಕಣ್ಣೀರು ಹಾಕ್ತಾ ಇರ್ತಾರೆ. ಗೌಡ್ರೆ ಅಂತ ಕಿರ್ಚಾಡ್ತಾ ಇರ್ತಾರೆ. ಆಗ ಅಜ್ಜಮ್ಮನು ಕೂಡ, ನೋಡ್ಲ ಭದ್ರ, ನೀನು ಹೆಂಡ್ರು ನಿನ್ನನ್ನೇ ಕರಿತಾ ಇದ್ದಾಳೆ, ನಿನ್ನನ್ನೇ ಕೂಗ್ತಾ ಇದ್ದಾಳೆ, ಲೇ ಅವಳು ಎಷ್ಟು ಪ್ರಾಣಕ್ಕಿಂತ ಹೆಚ್ಚಾಗಿ ನಿನ್ನ ಪ್ರೀತಿ ಮಾಡ್ತಾ ಇದ್ದಾಳೆ, ಇದರಲ್ಲೇ ಅರ್ಥ ಆಗ್ತೈತೆ ಕಣ್ಲ ಅಂತ ಅಜ್ಜಮ್ಮ ಹೇಳ್ತಾ ಇರ್ತಾರೆ. ಈ ಕಡೆ ಭದ್ರಗೆ ತುಂಬಾ ಭಯ ಆಗ್ತಾ ಇರುತ್ತೆ. ಯಾವುದೇ ಕಾರಣಕ್ಕೂ ವಿದ್ಯೆಗೆ ಏನೂ ಆಗಬಾರ್ದು ಅಂತ ದೇವ್ರ ಹತ್ರ ಬೇಡ್ಕೊತಾ ಇರ್ತಾರೆ. ಮತ್ತು ಈ ಕಡೆ ಶಿವರಾಮೇಗೌಡರಿಗೆ ಎಲ್ರಿಗೂ ಕೂಡ ವಿಷಯ ಗೊತ್ತಾಗಿರುತ್ತೆ. ಅಂದರೆ ವಿದ್ಯಾಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗಿದೆಯಾ, ಅಷ್ಟು ಅಯ್ಯೋ ಏನಾದರೂ ಸಮಸ್ಯೆ ಆಗ್ಬಿಡುತ್ತಾ ಅಂತ ಹೇಳಿ ಎಲ್ಲರೂ ಕೂಡ ಟೆನ್ಷನ್ ಆಗ್ತಾರೆ. ಎಲ್ಲರೂ ಕೂಡ ಆಸ್ಪತ್ರೆ ಹತ್ರ ಬರ್ತಾರೆ. ಆಗ ಈಶ್ವರಿ, ಏನು ಆಸ್ಪತ್ರೆಗೆ ಹೋಗೋದು, ಇವ್ರಿಗೇನು ಮಾಡೋಕ್ಕೆ ಕೆಲಸ ಇಲ್ವಾ, ಅಲ್ಲ ಆ ಮಗು ಅಂತೂ ಬದುಕೋದು ಗ್ಯಾರಂಟಿನೇ ಇಲ್ಲ, ಆ ಮಗುನೋ ಅಥವಾ ಆ ವಿದ್ಯೆನೇ ಹೊಗೆ ಹಾಕಿಸ್ಕೊತಾಳೋ ಗೊತ್ತಿಲ್ಲ, ಬಿದ್ದಿರೋ ರಭಸಕ್ಕೆ ಆ ವಿದ್ಯೆ ಅಂತೂ ಏನಾದರೂ ಬಚಾವಾದರೂ ಅವಳ ಹೊಟ್ಟೆಯಲ್ಲಿರೋದಕ್ಕೆ ಬಚಾವಾಗೋಕ್ಕೆ ಸಾಧ್ಯನೇ ಇಲ್ಲ. ನಾವು ಅಂದ್ಕೊಂಡಿದ್ದು ಯಾವುದೇ ಕಾರಣಕ್ಕೂ ಸುಳ್ಳಾಗಲ್ಲ. ನನ್ನನ್ನೇ ಈ ರೀತಿ ಅವಮಾನ ಮಾಡಿದ್ಯಲ್ಲ ಮೂರಡಿ, ಈಗ ನೀನು ಚಿತ್ರ ಹಿಂಸೆ ಪಡಬೇಕು ಕಣೆ, ಇನ್ಮೇಲೆ ಈ ಮನೆಯಲ್ಲಿ ನಿನಗೆ ಅವಶ್ಯಕತೆಯೇ ಇರೋದಿಲ್ಲ, ಈ ಮನೆಯಿಂದ ನಿನ್ನನ್ನು ಶಾಶ್ವತವಾಗಿ ಹೊರಗಡೆ ಹಾಕ್ಬಿಡ್ತಾರೆ, ಅದೇ ತಾನೇ ನನಗೆ ಬೇಕಾಗಿರೋದು, ನನ್ನನ್ನು
ಮನೆಯಿಂದ ಹೊರಗಡೆ ಹಾಕಿದ್ಯಲ್ವಾ, ಈಗ ನೀನು ಅದೇ ರೀತಿ ಅನುಭವಿಸ್ಬೇಕು ಅಂತ ಈಶ್ವರಿ ಖುಷಿಯಿಂದ ನಗ್ತಾ ಇರ್ತಾರೆ. ಮತ್ತು ಈ ಕಡೆ ಆಸ್ಪತ್ರೆಯಲ್ಲಿ ವಿದ್ಯಾಗೆ ಕೊನೆಗೂ ಡೆಲಿವರಿ ಆಗುತ್ತೆ. ಆಗ 2 ಮಕ್ಕಳನ್ನು ನೋಡಿ ಭದ್ರ ಅಂತೂ ಒಂದು ಕ್ಷಣ ಖುಷಿ ಆದರೆ ಇನ್ನೊಂದು ಕ್ಷಣ ಶಾಕ್ ಆಗುತ್ತೆ. ಇದೇನಿದು 2 ಮಕ್ಕಳು, ಅಜ್ಜ, ಅಮ್ಮಮ್ಮ ನಂಗೆ ನಂಬಕ್ಕೆ ಆಗ್ತಾಯಿಲ್ಲ ಅಂತ ಭದ್ರ ಹೇಳ್ತಾರೆ. ಮನೆಯವರು ಎಲ್ಲರೂ ಕೂಡ ತುಂಬಾ ಖುಷಿ ಪಡ್ತಾರೆ. ಆಗ ವಿದ್ಯೆನ ಕೂಡ ಎಲ್ಲರೂ ಕೂಡ ತುಂಬಾ ಇಷ್ಟಪಡ್ತಾರೆ. ಅವಳಿ ಜೋಳಿ ಮಕ್ಕಳಾಗ್ಬಿಟ್ಟಿದ್ಯಾ ನಮ್ಮ ವಿದ್ಯಾಗೆ ಅಂತ ಹೇಳಿ ಅಜ್ಜಮ್ಮ ಹೇಳ್ತಾರೆ. ಮನೆಯವರೆಲ್ಲರೂ ಕೂಡ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಆಗ ವಿದ್ಯಾಗಂತೂ ಅಷ್ಟಿಷ್ಟು ತುಂಬ ಖುಷಿ ಅಂದರೆ ಹೇಳ್ಕೊಳಕ್ಕೆ ಆಗದಿರೋಷ್ಟು ಖುಷಿ ಆಗ್ತಾ ಇರುತ್ತೆ. ಆಗ ವಿದ್ಯಾ ಅಂತೂ ಮನೆಗೂ ಕೂಡ ವಿದ್ಯೆನ ಕರ್ಕೊಂಡು ಹೋಗ್ತಾರೆ. ಆಗ ವಿದ್ಯಾ ತುಂಬ ಖುಷಿಯಿಂದ ಮನೆ ಒಳಗಡೆ ಕಾಲಿಡ್ತಾರೆ. ಇಲ್ಲಿ ಈಶ್ವರಿ ಅಂದ್ಕೊಂಡ ಹಾಗೆ ಎಲ್ಲ ಉಲ್ಟಾಗಿ ಹೋಗುತ್ತೆ. ಆಗ ಖುಷಿಯಿಂದ ಜೋರಾಗಿ ನಗ್ತಾ ಇರ್ತಾರೆ. ಆಗ ಭದ್ರ, ಲೈ ವಿದ್ಯಾ ಏನಾಯಿತು, ಯಾಕೆ ನಗ್ತಾ ಇದೆಯಾ ಅಂತ ಕೇಳ್ತಾರೆ. ಆಗ ವಿದ್ಯಾ, ಇದೆಲ್ಲ ವಿದ್ಯೆನ ಕನಸಾಗಿರುತ್ತೆ. ಆಗ ಕನಸ, ಇದೆಲ್ಲ ನಾನು ದಿಟ್ಟವಾಗ್ಲೂ ಆಯ್ತೇನೋ ಅಂದ್ಕೊಂಡೆ ಅಂತ ವಿದ್ಯಾ ಖುಷಿ ಪಡ್ತಾ ಇರ್ತಾರೆ. ದೇವರೇ, ಇದೇ ರೀತಿ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನಿಜವಾಗ್ಲೂ ನಾನು ತಾಯಿ ಆಗಿಬಿಟ್ಟು ಮಗು ಆಗಿದ್ರೆ ಗೌಡ್ರು ನನ್ನನ್ನು ನಿಜವಾಗ್ಲೂ ಇಷ್ಟೊಂದು ಪ್ರೀತಿ ಮಾಡ್ತವ್ರ. ಕನಸಲ್ಲಿ ಗೌಡ್ರು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತವ್ರೆ. ಆದರೆ ನಿಜವಾಗ್ಲೂ ಅವರಿಗೆ ನನ್ನನ್ನು ನೋಡಿದ್ರೇ ಆಗ್ತಾ ಇಲ್ಲ ಅಂತ ವಿದ್ಯಾ ತುಂಬಾ ಬೇಜಾರು ಮಾಡ್ಕೊತಾ ಇರ್ತಾರೆ. ಗೌಡ್ರೆ, ಒಳ್ಳೆ ಕನಸು ಬಿತ್ತು ಗೌಡ್ರೆ, ಅದರಲ್ಲಿ ನೀವು ಅಂತ ಹೇಳಕ್ಕೆ ಹೋಗ್ತಾರೆ. ಹೌದು ನೋಡು, ಮಾಡೋಕ್ಕೆ ತುಂಬ ಕೆಲಸ ಇದೆ, ನಿನ್ಗೇನು ಕೆಲಸ ಇಲ್ವಲ್ಲ, ಕನಸು ಬಿಡುತ್ತೆ ಎಲ್ಲ ಬಿಡುತ್ತೆ ಅಂತ ಹೇಳ್ಕೊಂಡು ಭದ್ರ ಆ ಕಡೆ ಹೋಗ್ತಾರೆ. ಆಗ ವಿದ್ಯೆಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಈ ಕಡೆ ಈಶ್ವರಿ ಅಂತೂ ವಿದ್ಯೆನ ಹತ್ರ ಕೂಗಾಡ್ತಾರೆ. ಆಗ ಈ ವಿದ್ಯಾ, ನೋಡಿ ಚಿಕ್ಕತ್ತೆ, ನೀವೇನೇ ಮಾಡೋಕ್ಕೋದ್ರೂ ಅದೇನೂ ಆಗೋಕ್ಕಿಲ್ಲ ನೋಡಿ. ನನ್ನನ್ನು ಏನೋ ಮಾಡಬೇಕು ಅಂತ ನೀವು ತಲೆಯಲ್ಲಿ ಇಟ್ಕೊಂಡ್ರೆ ಅದು ನಿಮ್ಮ ಭ್ರಮೆ. ಈ ವಿದ್ಯಾಗೆ ಯಾರು ಕೂಡ ಏನೂ ಮಾಡೋಕ್ಕಾಗಕ್ಕಿಲ್ಲ. ಯಾಕಂದರೆ ನನ್ನ ಜೊತೆಯಲ್ಲಿ ನನ್ನ ಗೌಡ್ರಿದ್ದವ್ರೆ. ಗೌಡ್ರು ನನ್ನನ್ನು ಸಹಾಯ ಮಾಡ್ತಾರೆ. ಗೌಡ್ರು ನನ್ನ ಹಿಂದೆ ನಿಂತವ್ರೆ. ನನಗೆ ಯಾರು ಕೂಡ ಏನು ಮಾಡೋಕ್ಕಾಗಕ್ಕಿಲ್ಲ. ನೋಡು, ಇದೇ ನಿಮ್ಮ ಕಡೆ ವಾರ್ನಿಂಗ್ ಕೊಡ್ತಾ ಇದ್ದೀನಿ. ಮತ್ತೆ ಇದು ಏನಾದರೂ ಆದರೆ ನಾನು ಮಾತ್ರ ನಿಮ್ಮನ್ನ ಸುಮ್ಮನೆ ಇರೋಕ್ಕಿಲ್ಲ. ಈಗ ಮನೆಯಿಂದ ಹೊರಗಡೆ ಹಾಕಿದ್ದಾರೆ, ಆಮೇಲೆ ಈ ಊರಿಂದನೇ ನಿಮ್ಮನ್ನ ಹೊರಗಡೆ ಹಾಕುವಾಗ ಮಾಡಿಬಿಡ್ತೀನಿ ಅಂತ ವಿದ್ಯಾ ವಾರ್ನಿಂಗ್ ಕೊಡ್ತಾರೆ. ಅದನ್ನು ಕೇಳಿಸಿಕೊಂಡ ಈಶ್ವರಿಗೆ ಇನ್ನಷ್ಟು ಕೋಪ ಬರುತ್ತೆ. ಎಲ್ಲೇ ಹಾಳಾದವಳು, ಅಲ್ಲ ಈ 3 ಅಡಿ ನನಗೆ ವಾರ್ನಿಂಗ್ ಕೊಡ್ತೀನಿ, ಎಷ್ಟು ಕೊಬ್ಬಿರಬೇಕು, ಅಲ್ಲ ಎಷ್ಟು ಸೊಕ್ಕಿದೆ ಇವಳಿಗೆ, ಇಷ್ಟಕ್ಕೆ ನೀನನ್ನು ಮುಗ್ದಿಲ್ಲ ಕಡೆ, ಇನ್ನೂ ಇದೆ ಕಣೆ ನಿನಗೆ, ಇವತ್ತಿನ ನೀನು ಬಚಾವಾಗಿದೆಯಾ. ಆದರೆ ಈ ಈಶ್ವರಿ ಕೈಯಿಂದ ಯಾವುದೇ ಕಾರಣಕ್ಕೂ ನೀನು ಬಚಾವಾಗೋಕ್ಕೆ ಸಾಧ್ಯನೇ ಇಲ್ಲ ಕಣೆ. ನೋಡ್ತಾ ಇರೋ, ನನ್ನಿಂದಲೇ ನಿನಗೊಂದು ಗತಿ ಕಾಣಿಸ್ತೀನಿ. ಮತ್ತೆ ಸುಭಾಸನ ಈ ಮನೆಗೆ ಕರ್ಕೊಂಡು ಬರ್ತೀನಿ ಕಡೆ, ನನ್ನನ್ನು ಈ ರೀತಿ ಚಾಲೆಂಜ್ ಮಾಡ್ತೀಯಾ ಅಂತ ಈಶ್ವರಿ ತುಂಬ ಕೋಪ ಮಾಡ್ಕೊತಾರೆ ವಿದ್ಯಾ ಮೇಲೆ. ಆಗ ವಿದ್ಯಾ ಅಂತೂ ತನ್ನ ಹೊಟ್ಟೆನ ಮುಟ್ಕೊಂಡು ತುಂಬ ಖುಷಿ ಪಡ್ತಾ ಇರ್ತಾರೆ. ಗೌಡ್ರಿಗೆ ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಇದೆ, ಇಲ್ಲ ಅಂದಿದ್ರೆ ನಾನು ಬೀಳ್ತಾ ಇದ್ದೆ. ಆದರೆ ಗೌಡ್ರು ಬಂದು ನನ್ನನ್ನು ಎಷ್ಟು ಆರೈಕೆ ಮಾಡಿದ್ದಾರೆ. ಇಷ್ಟೊಂದು ಪ್ರೀತಿ ಇಟ್ಕೊಂಡ್ರು ಕೂಡ ಯಾಕೆ ಹೊರಗಡೆಯಿಂದ ಈ ರೀತಿ ಸಿಡುಕ್ತಾ ಇರ್ತಾರೆ. ಗೌಡ್ರೆ, ನನಗೆ ಗೊತ್ತು ಗೌಡ್ರೆ, ನಿಮಗೆ ನನ್ನ ಮೇಲೆ, ನನ್ನ ಹೊಟ್ಟೆಲಿರೋ ಮಗ ಮೇಲೆ ಸಾನೇ ಪ್ರೀತಿ ಇದೆ ಅಂತ ಗೊತ್ತು. ಆದಷ್ಟು ಬೇಗ ಆ ಮಗ ಹೊರಗಡೆ ಬಂದಮೇಲೆ ನಿಮ್ಮ ಪ್ರೀತಿ, ನಿಮ್ಮ ಮುಖದಲ್ಲಿರೋ ನಗು ಎಲ್ಲ ನಾನು ನೋಡಬೇಕು ಗೌಡ್ರೆ, ಅದೇ ನನ್ನ ಆಸೆ ಗೌಡ್ರೆ ಅಂತ ವಿದ್ಯೆ ತನ್ನ ಮನಸ್ಸಲ್ಲಿ ಅಂದ್ಕೊಂಡು, ಮಗ ನೀನು ಯೋಚನೆ ಮಾಡಬೇಡ, ನಿಮ್ಮ ಅಪ್ಪ ನಿಮ್ಮನ್ನ ಕಾವಲಾಗಿದ್ದಾರೆ ಅಂತ ವಿದ್ಯೆ ಖುಷಿಯಿಂದ ಹೇಳ್ತಾ ಇರ್ತಾರೆ. ಖಂಡಿತವಾಗ್ಲೂ ಮುಂದೆ ಏನಾಗುತ್ತೆ, ವಿದ್ಯಾ ಕನಸು ನೆನಸಾಗುತ್ತಾ, ವಿದ್ಯಾ ಅಂದ್ಕೊಂಡ ಕನಸು ನಿಜವಾಗ್ಲೂ ನೆರವೇರುತ್ತಾ ಅಂತ ಮುಂದಿನ ವಿಡಿಯೋದಲ್ಲಿ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.